ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭೈರವಿ ನಿಧಿ ಲಾಗ್ಸ್. ಇವತ್ತಿನ ರೆಸಿಪಿ ಚಿಕನ್ ಫ್ರೈ ಚಪಾತಿ. ಚಿಕನ್ನು, ಮಟನು, ಫಿಶ್ಶು ಸಂಡೇ ಬಂತಪ್ಪ ಅಂದರೆ ಫುಲ್ಲು ರಶ್ಶು. ವೀಕ್ ಫುಲ್ಲು ವೆಜ್ ತಿಂದುಬಿಟ್ಟು ನಾಲ್ಗೆ ಕೆಟ್ಟೋಗ್ಬಿಟ್ಟಿರುತ್ತೆ. ಸಂಡೇ ಯಾವಾಗ ಬರುತ್ತೋ, ನಾನ್ ವೆಜ್ ಯಾವಾಗ ತಿಂತೀವೋ. ವೀಕ್ ಡೇಸಲ್ಲೂ ಕೂಡ ತಿನ್ಬೋದು, ಬಟ್ ಸಂಡೇ ತಿನ್ನೋಷ್ಟು ಸಫಿಷಿಯೆಂಟಾಗಿ ವೀಕ್ ಡೇಸಲ್ಲಿ ತಿನ್ನೋಕ್ಕಾಗಲ್ಲ. ಸಂಡೇ ಹಾಲಿಡೇ ಕೂಡ ಇರುತ್ತೆ, ನಾನ್ ವೆಜ್ ಕೂಡ ಇರುತ್ತೆ. ಅದಕ್ಕೆ ನಾನು ಇವತ್ತು ಚಿಕನ್ ಫ್ರೈ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು 1.5 kg ಚಿಕನ್ ತರಿಸ್ಕೊಂಡಿದ್ದೀನಿ. ಈಗ ಆ ಚಿಕನ್ ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಬಿಟ್ಟು 2 ಟೈಮ್ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಶಾಪಲ್ಲಿ ಕಟ್ ಮಾಡಿರೋದಲ್ವ, ಹಾಗಾಗಿ 2 ಟೈಮ್ ವಾಶ್ ಮಾಡ್ಕೊಂಡ್ರೆ ಬೆಸ್ಟು. ಒಬ್ಬೊಬ್ರು ಹೇಳ್ತಾರಲ್ವ, ಚಿಕನ್ನ ವಾಶ್ ಮಾಡಬಾರ್ದು, ಹಾಗೆ ಹಾಕಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಮನೇಲಿ ಕಟ್ ಮಾಡಿದರೆ ಓಕೆ, ಶಾಪಲ್ಲಿ ಕಟ್ ಮಾಡಿದರೆ ಮಾತ್ರ ವಾಶ್ ಮಾಡಲೇಬೇಕು. ಬಟ್ ಚಿಕನ್ ಕಟ್ ಮಾಡಿದ ತಕ್ಷಣ ಹಾಗೆಯೇ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಚಪಾತಿ ಹಿಟ್ಟು ಕಲಿಸ್ಕೊಂಬಿಡೋಣ ಫಸ್ಟಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಈಗ ಕಲಿಸ್ಬಿಟ್ಟು ಸೈಡಿಗೆ ಇಟ್ಬಿಟ್ರೆ ನಾನು ಚಿಕನ್ ಫ್ರೈಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡೋ ಅಷ್ಟೊತ್ತಿಗೆ ಚಪಾತಿ ಹಿಟ್ಟು ನೀಟಾಗಿ ನೆನೆಯುತ್ತೆ. ಆಗ ಚಪಾತಿ ಕೂಡ ಸ್ಮೂತಾಗಿ ಸಾಫ್ಟಾಗಿರುತ್ತೆ. ಹಾಗಾಗಿ ಈ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡ್ಬಿಟ್ರೆ ಬೆಸ್ಟ್ ಅಲ್ವಾ. ಚಿಕನ್ಗೆ ಕಾಂಬಿನೇಷನ್ನೇ ಚಪಾತಿ, ಇಲ್ಲ ಪೂರಿ, ಇಲ್ಲ ಪರೋಟ. ಒಂದೊಂದು ಉತ್ತರ ಕರ್ನಾಟಕ ಸೈಡ್ ಆದರೆ ಜೋಳದ ರೊಟ್ಟಿ ತಿಂತಾರೆ ಅದ್ರ ಜೊತೆಗೆ. ಬಟ್ ನಮ್ಮ ಸೈಡೆಲ್ಲ ಜಾಸ್ತಿ ಚಪಾತಿ ಪೂರಿನೇ ಜಾಸ್ತಿ ಮಾಡ್ಕೊಳ್ಳೋದು. ಪರೋಟನೂ ಕಡಿಮೆನೇ ಅನಿಸುತ್ತೆ ಮನೇಲಿ ಮಾಡೋದು, ಹಾಗಾಗಿ ಚಪಾತಿ ನಾವು ಜಾಸ್ತಿನೇ ಮಾಡ್ತೀವಿ. ಈಗ ಚಪಾತಿ ಹಿಟ್ಟೆಲ್ಲ ರೆಡಿ ಆಯಿತು. ಈಗ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ರೆ ಎಲ್ಲ ಗ್ರೇವಿಗೆಲ್ಲ ರೆಡಿ ಆಗೋಷ್ಟೊತ್ತಿಗೆ ಚಪಾತಿ ಹಿಟ್ಟು ನೀಟಾಗುತ್ತೆ. 4 ಲವಂಗ ತಗೊಳ್ಳಿ, ಒಂದು 6-7 ಮೆಣಸು ತಗೊಳ್ಳಿ, 2 ಇಂಚಷ್ಟು ಚಕ್ಕೆ ತಗೊಳ್ಳಿ. ಚಕ್ಕೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. 2 ಏಲಕ್ಕಿ, 2 ಇಂಚಷ್ಟು ಶುಂಠಿ, ಹಸಿ ಶುಂಠಿ, ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ. ಈಗ ಬೆಳ್ಳುಳ್ಳಿ, ಸುಲಿದಿರೋಂಥ ಬೆಳ್ಳುಳ್ಳಿ. ಈಗ ಚಕ್ಕೆ, ಏಲಕ್ಕಿ, ಲವಂಗನ ಏನಿದೆಯೋ ಅವನ್ನೆಲ್ಲನೂ ಸಣ್ಣದಾಗಿ ಕುಟ್ಕೊಂಡ್ಬಿಡ್ತೀನಿ. ಅಂದರೆ ಮಿಕ್ಸಿ ಜಾರಿಗೆ ಅದೇ ಥರ ಹಾಕೋಕ್ಕೆ ಹೋಗಬೇಡಿ, ಸೌಂಡ್ ಬಂದುಬಿಡುತ್ತೆ. ಹಾಗಾಗಿ ಶುಂಠಿನೂ ಕೂಡ ನೀವು ಸಣ್ಣದಾಗಿ ಕಟ್ ಮಾಡ್ಕೊಬೋದು, ಪ್ರಾಬ್ಲಮ್ ಇಲ್ಲ. ನಾನು ಈಗೆಲ್ಲ ಜಜ್ಕೊಂಡ್ಬಿಡ್ತೀನಿ. ಏಲಕ್ಕಿನೂ ಕೂಡ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊತೀನಿ. ಇದ್ರ ಜೊತೆಗೆ ಒಂದು ಹಿಡಿಯಷ್ಟು ಒಣ ಕೊಬ್ಬರಿ ಹಾಕ್ಕೊಳ್ಳಿ. ಅದಾದಮೇಲೆ ನೀವೇನು ಮಸಾಲೆಗೆ ಏನು ಜೋಡಿಸಿರ್ತೀರಲ್ವ, ಈರುಳ್ಳಿ ಅದನ್ನ ಹಾಕ್ಕೊಳ್ಳಿ. ಮತ್ತು ಧನಿಯಾ ಪೌಡ್ರು ಒಂದು 5 ಸ್ಪೂನ್ ಹಾಕ್ಕೊಳ್ಳಿ. ಖಾರದ ಪುಡಿ 2.5 ಸ್ಪೂನ್ ಹಾಕ್ಕೊಳ್ಳಿ. ನಾನು 2.5 ಸ್ಪೂನ್ ಹಾಕ್ಕೊತೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಒಂದು ಹಿಡಿಯಷ್ಟು ಕೊತ್ತಂಬರಿ, ಜಜ್ಜಿರೋ ಹಸಿ ಶುಂಠಿ. ಈಗ ನಾನು 1-2 ಈರುಳ್ಳಿ ತೊಗೊಂಡ್ಬಿಟ್ಟು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಚಿಕನ್ ಸಾಂಬಾರಿಗೆ ಈರುಳ್ಳಿ ಹಾಕಿಬಿಟ್ಟು ಮಾಡಬೇಕು. ಈಗ ಈರುಳ್ಳಿ ಕೂಡ ಹಾಕಿದ್ದೀನಿ. ಈಗ ಅಂದರೆ ಜಜ್ಜಿರೋಂಥ ಮಸಾಲೆ ಐಟಮ್ಸು ಮತ್ತು ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಸಾಂಬಾರಿಗೆ ಒಣ ಕೊಬ್ಬರಿ ಹಾಕ್ಬಿಟ್ಟು ಸಾಂಬಾರು ಮಾಡಬೇಕು, ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಸಿ ಕೊಬ್ಬರಿಗಿನ್ನ ಒಣ ಕೊಬ್ಬರಿ ಯೂಸ್ ಮಾಡಿ ನೀವು. ಈಗ ಧನಿಯಾ ಪೌಡ್ರು ಮತ್ತು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲನೂ ಆ್ಯಡ್ ಮಾಡ್ಕೊಂಬಿಟ್ಟು ನೋಡಿ ಫುಲ್ಲಾಗಿದೆ. ಧನಿಯಾ ಪೌಡ್ರು ಮತ್ತು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ. ಖಾರದ ಪುಡಿ ಮಾತ್ರ ನಾನು 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ, ನಮಗೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ತರಿಯಾಗಿ ರುಬ್ಬಕ್ಕೆ ಹೋಗ್ಬಿಡಿ, ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಬಿದಷ್ಟು ಟೇಸ್ಟ್ ಬರುತ್ತೆ ಚಿಕನ್ ಸಾಂಬಾರು. ನೋಡಿ ಎಷ್ಟು ನೀಟಾಗಿ ಆಗಿದೆ, ನುಣ್ಣಗೆ ರುಬ್ಬಿದ್ದೀನಿ. ಇದಾದಮೇಲೆ ಚಿಕನ್ ಫ್ರೈಗೆ ಒಂದು ಟೊಮೊಟೊ, 2 ಈರುಳ್ಳಿನ ಮೀಡಿಯಮಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಬೋದು, ಇಲ್ಲ ಮೀಡಿಯಮಲ್ಲಾಗಿ ಕಟ್ ಮಾಡ್ಕೊಬೋದು. ಅಂದರೆ ಚಿಕನ್ನಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಬೇಕಾಗುತ್ತೆ. ಬಟ್ ನನಗೇನು ಫ್ಲೇವರಿಗೆ ಬೇಡ ಅಂತ ಹೇಳಿಬಿಟ್ಟು ಒಂದು ಟೊಮೊಟೊ, 2 ಈರುಳ್ಳಿ ಮಾತ್ರ ತೊಗೊಂಡಿದ್ದೀನಿ. ಹಚ್ಬಿಟ್ಟು ಈಗ ಒಂದು ಬಾಣಲಿಗೆ ಇಟ್ಟು ನಾನು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು. ಈಗ ಒಂದು 1/2 kg ಚಿಕನ್ ಫ್ರೈಗೆ 3 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಆಯಿಲು. ಈಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವೀಗೇನು ಕಟ್ ಮಾಡಿರ್ತೀವೋ ಆ ಈರುಳ್ಳಿನ ಸೇರಿಸ್ಕೊಬೇಕು. ಈರುಳ್ಳಿ ಬಂದ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು. ಸ್ವಲ್ಪ ಬಾಡಿದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತಲ್ವ, ಹಾಗಾಗಿ. ಅದಾದಮೇಲೆ ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಕೂಡ ಫ್ರೈ ಆಗಬೇಕು ಚೆನ್ನಾಗಿ. ಟೊಮೊಟೊ ಈರುಳ್ಳಿ ಹಾಕ್ಕೊಂಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಷ್ಟು ಅದು ಫ್ಲೇವರ್ ಅನ್ನೋದು ಎಣ್ಣೆಲಿ ಬಿಡುತ್ತಲ್ವ, ಚಿಕನಿಗೆ ಚೆನ್ನಾಗಾಗುತ್ತೆ. ಈಗ ಚಿಕನ್ ಕೂಡ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ. ನೋಡಿ 1/2 kg ಚಿಕನ್ ಹಾಕಿದ್ದೀನಿ. ಎಣ್ಣೆಲ್ಲೇ ಫ್ರೈ ಆಗಬೇಕು, ಅದಕ್ಕೆ ಸ್ವಲ್ಪ ಕೂಡ ನೀರು ಕೂಡ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ.
ನೀರು ಹಾಕ್ದೇ ಚೆನ್ನಾಗಿ ಬಾಯ್ಲ್ ಆಗಬೇಕು ಚಿಕನ್ನು, ಆವಾಗನೇ ಟೇಸ್ಟ್ ಚೆನ್ನಾಗಿ ಬರೋದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಆ್ಯಡ್ ಮಾಡ್ಕೊಂಬಿಟ್ಟು ಸ್ಪೂನ್ ತೊಗೊಂಬಿಟ್ಟು ತಿರುಗಿಸ್ಕೊಳ್ಳಿ. ಅರಿಶಿನ ಸ್ವಲ್ಪ ಸ್ಮೆಲ್ಲು ಹೋಗೋ ತನಕ ಸ್ವಲ್ಪ ತಿರುಗಿಸಿ ನೋಡಿ. ಈ ಥರ ತಿರ್ಗಿಸ್ಕೊಂಬಿಟ್ಟು ಒಂದೇ 1 ನಿಮಿಷಕ್ಕೆ ಸ್ವಲ್ಪ ಸ್ಮೆಲ್ ಅನ್ನೋದು ಹೋಗುತ್ತೆ, ಎಲ್ಲ ಮಿಕ್ಸ್ ಆಗಿಬಿಟ್ಟು. ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಉಪ್ಪಿಗೆ ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ರೆ ಟೇಸ್ಟು ಕೂಡ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಉಪ್ಪು, ಅರಿಶಿನ ಪುಡಿ, ಈರುಳ್ಳಿ ಈ 3 ಏನಿರುತ್ತೋ ಒಗ್ಗರಣೆಯಲ್ಲೇ ಫ್ರೈ ಆಗಬೇಕು ಚೆನ್ನಾಗಿ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡಿ. ಉಪ್ಪು ಹಾಕಿದ್ಮೇಲೆ ತಿರುಗಿಸ್ಕೊಂಬಿಟ್ಟು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಿ. ಆ ಚಿಕನಲ್ಲಿರೋಂಥ ನೀರು ಕೂಡ ಎಲ್ಲ ಫುಲ್ ಬಿಟ್ಟಿರುತ್ತೆ ನೋಡಿ. ನಾನು ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಿಲ್ಲ, ಬಟ್ ಆ ಚಿಕನಲ್ಲಿರೋಂಥ ನೀರೇ ಫುಲ್ ಬಂದಿದೆ ಬೆಂದ್ಬಿಟ್ಟು ನೋಡಿ. ಆಲ್ರೆಡಿ ಚಿಕನ್ನು ಆ ಎಣ್ಣೆಯಲ್ಲೇ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ನಾವೇನಂದರೆ ರುಬ್ಬಿರೋಂಥ ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ನಾನು ಇದಕ್ಕೆ 2.5 ಸ್ಪೂನಷ್ಟು ರುಬ್ಬಿರೋ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೀವೇ ನೋಡಿ, ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಲ್ಲ. ಚಿಕನ್ನಿಗೆ ಮಾತ್ರ ನೀರು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ನೀವು, ಹಾಗೇ ಬಾಯ್ಲ್ ಮಾಡ್ಕೊಳ್ಳಿ. ಈ ಮಸಾಲೆ ಹಾಕಿದ ಮೇಲೆ ಮಾತ್ರ ಸ್ವಲ್ಪ ನೀರು ಹಾಕಿ, ಎಣ್ಣೆಯಲ್ಲಿ ಹಾಕಿರ್ಬೇಕಾದ್ರೆ ಮಾತ್ರ ನೀರು ಆ್ಯಡ್ ಮಾಡಬೇಡಿ, ಇಲ್ಲ ಅಂದರೆ ತುಂಬ ತೆಳು ಆಗಿಬಿಡುತ್ತೆ ಸಾಂಬಾರು. ಹಾಗಾಗಿ 2.5 ಸ್ಪೂನ್ ಹಾಕ್ಬಿಟ್ಟು ನಾನೀಗ ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 ಗ್ಲಾಸಷ್ಟು ನೀರು ಹಾಕ್ಕೊಂಬಿಟ್ಟು ತಿರುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬಾಯಿಲು ಆಗಬೇಕಲ್ವಾ, ಈಗ ಮಸಾಲೆ ಕೂಡ ಎಲ್ಲ ಚೆನ್ನಾಗಿ ಕುದಿಬೇಕು. ಹಾಗಾಗಿ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿ. ಚಿಕನ್ ಫ್ರೈ ಮಾಡೋಕ್ಕೆ ಹೋಗ್ಬಿಟ್ಟು ಸಾಂಬಾರು ಮಾಡಿಬಿಟ್ಟು ತೋರಿಸ್ತಾ ಇದ್ದಾರಲ್ವ ಇವರು ಅಂತ ಅಂದ್ಕೊಳ್ಬೇಡಿ. ಇದು ಚೆನ್ನಾಗಿ ಕುದಿಬೇಕು, ಕುದ್ದಷ್ಟು ಗಟ್ಟಿಯಾಗುತ್ತೆ ಸಾಂಬಾರು ನೋಡಿ. ಈಗ ಒಂದು 5 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿದರೆ ಸ್ವಲ್ಪ ತಣ್ಣಗಾದ ತಕ್ಷಣ ಇನ್ನೂ ಗಟ್ಟಿ ಆಗುತ್ತೆ, ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ ಸಾಂಬಾರು. ನೀವೇ ನೋಡಿ ಚಿಕನ್ ಫ್ರೈ ಎಷ್ಟು ನೀಟಾಗಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಚಿಕನ್ ಫ್ರೈ ರೆಡಿ ಆಯಿತು. ಈಗ ನಾನು ಪ್ಲೇಟಿಗೆ ನಿಂಬೆಹಣ್ಣು ಮತ್ತು ಈರುಳ್ಳಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಫ್ರೈ ನೋಡಿ ರೆಡಿಯಾಗಿ ನೀಟಾಗಿ ಎಣ್ಣೆ ಕೂಡ ಬಿಟ್ಟಿದೆ. 1/2 kg ಚಿಕನ್ಗೆ 3 ಟೇಬಲ್ ಸ್ಪೂನ್ ಆಯಿಲ್ ಸಾಕಾಗುತ್ತೆ. ಇದನ್ನು ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಹದ ಇದ್ದರೆ ಸಾಕು ಚಪಾತಿ ಮತ್ತು ಪೂರಿಗೆ. ಸೊ ನಾನಿವತ್ತು ಚಪಾತಿ ಮಾಡ್ಕೊಂಡಿದ್ದೀನಿ ಚಿಕನ್ ಫ್ರೈಗೆ ಕಾಂಬಿನೇಷನ್ನು ನೋಡಿ ಯಾವ ಥರ ಆಗಿದೆ ಚಿಕನ್ ಫ್ರೈ. ಈಗ ಚಪಾತಿ ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆ ನೀವು ಈ ಥರ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಾಗುತ್ತೆ ಚಿಕನ್ ಫ್ರೈ ಚಪಾತಿ. ನೀವೇ ನೋಡಿ ಯಾವ ಥರ ಆಗಿದೆ ಫ್ರೈ ಅಂತ ಹೇಳಿಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಪ್ಲೀಸ್.